ಸರ್, ಈಗ ಕೊನೆಯದಾಗಿ ಅಂದರೆ ಅವರು ಅಗಲುವಂತಹ ದಿನ ಏನು ಹೇಳಿದರು ಸರ್? ಆ ಕೊನೆಯ ಕ್ಷಣಗಳೆಲ್ಲ ಯಾವ ರೀತಿಯಾಗಿತ್ತು? ಇದು ಏನಾಯಿತು ಗೊತ್ತಾ, ಶನಿವಾರ ಸಾಯಂಕಾಲ ಅವರು ತೀರೋಗಿದ್ದು. ಆವಾಗ ಶಿ ವಾಸ್ ಅನ್ಕಾನ್ಷಿಯಸ್. ಅವರಿಗೆ ಹೇಳೋದಕ್ಕೆ ಯಾವುದು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬುಧವಾರ ಅರ್ಲಿ ಮಾರ್ನಿಂಗ್ 5 o'clock ಸ್ವಲ್ಪ ಬ್ಯಾಡ್ ಆಯಿತು. ಅವರಿಗೆ ಏರುಪೇರಾಗಿ ಸ್ವಲ್ಪ ಸಿಕ್ಕಾದರು. 5 o'clock ಅರ್ಲಿ ಮಾರ್ನಿಂಗ್. ನಾನು ಇನ್ನೂ ಮಲಗಿದ್ದೆ. ಅವಾಗ ನನ್ನ ವೈಫು ಏನಕ್ಕೋ ಕೆಲಸಕ್ಕೆ ಹೊರಗಡೆ ಹೋಗಿದ್ರು. ಅವಾಗ ಅನ್ಸೆ ಮಂಜುನಾಥ್ ವೈಫು ಇಲ್ಲಿ ಮಲಗ್ತಾಯಿದ್ರು. ಅವರು ನನ್ನ ಮಗನ್ನ ಈಸ್ ಎ ಗ್ಯಾಸ್ಟ್ರೆಂಟಾಲಜಿಸ್ಟ್. ಅವನು ನಮ್ಮ ಫಾದರಿಂದ ರೂಮ್ ಎದುರುಗಡೆ ಇದ್ದಾನೆ. ಹೋಗಿ ಕರ್ಕೊಬಂದಿದ್ದಾರೆ. ಬಿಕಾಸ್ ಫಿಸಿಷಿಯನ್ ಅವನು, ಅಮೋಘ್ ಅಂತ ಹೆಸರು. ಅಮೋಘ್ ನೋಡ್ಬಾ ಇಲ್ಲಿ ಇದು ಹೀಗಾಗಿದೆ ಅಂತ. ಆಗ ಅವನು ಹೇಳ್ದ, ಲಾಸ್ಟ್ ಅವ್ರು ಮಾತಾಡೋದು, ಶೈಲಾ ನಾನು ಕಳಿಸ್ಕೊಟ್ಬಿಡು. That was the last word. Sorry. ಆಮೇಲೆ ಏನಾಯಿತು, ಸರಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಸಿಕ್ಕಿದ್ರು. ಈವ್ನಿಂಗ್ ಅಷ್ಟೊತ್ತಿಗೆ ಶಿಫ್ಟ್ ಮಾಡಿದ್ವಿ. ಶನಿವಾರ ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರು. ಅಂದರೆ ಐ ಥಿಂಕ್ ಸತ್ಯನಾರಾಯಣ ಅಂತ ನಿಮಗೆಲ್ಲ ಗೊತ್ತಿದೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಎಸ್ ಟೋಲ್ಡ್ ಟುಡೇ 20% ಇಂಪ್ರೂವ್ ಆಗಿದ್ದಾರೆ, ಇವರು ವಿಲ್ ಗೋಯಿಂಗ್ ಟು ಇಂಪ್ರೂವ್ ಅಂತ. ಸಾಯಂಕಾಲ 4:15 ಶೈಲಾ ಮತ್ತು ಫಾದರಿಂದ ಇಬ್ಬರು ಅಲ್ಲಿ IC ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಫಾದರಿಂದ ವೆಂಕಟೇಶ್ವರ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು, ಅವರು ದೇವರ ನಂಬಿಕೆ ಎಲ್ಲ ಗೊತ್ತದ ನಿಮಗೆಲ್ಲ, ವಿಭೂತಿ, ಕುಂಕುಮ, ತೀರ್ಥ, ಹೂವು 4 ತಗೊಬಂದು ಅಲ್ಲಿ ಹೋಗಿ ಕುಂಕುಮ, ವಿಭೂತಿ, ತೀರ್ಥ ಹಾಕಿ ಹೂವು ಇಟ್ಟು ಅವರು ನೆನೆಸ್ಕೋತಾ ಇದ್ರಂತೆ, ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಏನಂತ, ನನ್ನ ಆಯುಸ್ಸಲ್ಲಿ ಅರ್ಧ ಆಯುಸ್ಸು ವೈಫಿಗೆ ಕೊಟ್ಬಿಡು, ಇನ್ನು ಅರ್ಧ ಆಯುಸ್ ನನ್ನ ಹತ್ರ ಇರಲಿ, ಇಬ್ಬರು ಒಟ್ಟಿಗೆ ಸತ್ತೋಗ್ಬೇಕು ನಾವು ಅಂತ. ಆವಾಗ 108 ಪಲ್ಸ್ ರೇಟ್ ಅಲ್ಲಿ ಮಾನಿಟರ್ ಬರ್ತಾ ಇತ್ತಲ್ಲ. ಪ್ರಾರ್ಥನೆ ಮಾಡುವಾಗಲೇ ಇಟ್ ಕೇಮ್ ಡೌನ್ ಟು 20 and 0. Was sitting there. That was the last. ಚೆನ್ನಮ್ಮ ಅವರ ಗುಣಗಳು, ಚೆನ್ನಮ್ಮ ಅಂತ ಅಂದರೆ ಹೆಸರಲ್ಲೇ ಒಂದು ಚಿನ್ನ ಎಲ್ಲ ಜನರು ಅವ್ರು ಹೋದ್ಮೇಲೆ ಆ ರೀತಿಯಾಗಿ ಅವ್ರನ್ನ ಭಾವಿಸ್ತಾರೆ. ಎಲ್ಲ ಜನ್ರೇಷನ್ಗೂ ಕೂಡ ಅವರ ಗುಣಗಳು ಒಂದು ಚಿನ್ನದಂಥ ಗುಣಗಳು, ಆದರ್ಶ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಸರ್ ಒಬ್ಬ ಅಳಿಯನಾಗಿ, ಏನು ಹೇಳ್ತೀರಾ? ನನ್ನ ಪ್ರಕಾರ ಒಬ್ಬ ಗೃಹಿಣಿ ಯಾರು, ಒಬ್ಬ ಗಂಡಸಾಗಿರ್ಬೋದು, ಒಬ್ಬ ಯಂಗ್ಸ್ ಆಗಿರ್ಬೋದು, ಅವನು ಒಬ್ಬ ಸೆಲೆಬ್ರಿಟಿ ಆಗಬೇಕಿಲ್ಲ, ಪವರೇ ಬೇಕಿಲ್ಲ ಅವರಿಗೆ, ಒಬ್ಬ ರಾಜಕೀಯದವನಾಗೋದು ಬೇಕಿಲ್ಲ, ಹೋಗಿ ದೊಡ್ಡ ದೊಡ್ಡ ಭಾಷಣ ಮಾಡೋದು ಬೇಕಿಲ್ಲ. ಇವ್ರದ್ದು ಎಕ್ಸಾಂಪಲ್ಲು, ನಿಮ್ಮ ಮನೆ ಒಳಗೆ ಇದ್ಕೊಂಡೆ ನಿಮ್ಮ ಕರ್ತವ್ಯ, ನೀವು ಇವರೇ ಗೃಹಿಣಿ ಅಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಿ. ಒಬ್ಬ ಮನೆ ಲೀಡರ್ ಅವನ ಕರ್ತವ್ಯ ಅವನು ಮಾಡಲಿ. ಒಬ್ಬ ಡಾಕ್ಟ್ರು ನಾನು, ನನ್ನ ಡ್ಯೂಟಿ ನಾನು ಮಾಡು. ಅದು ಮಾಡಿದ್ರೇ ನಮಗೂ ಒಂದು ತೃಪ್ತಿ, ಸೊಸೈಟಿಗೂ ಅದು ಒಂದು ಒಳ್ಳೆ ಸೊಸೈಟಿ ಕಟ್ಟೋದಕ್ಕೆ, ಒಳ್ಳೆ ದೇಶ ಕಟ್ಟೋದಕ್ಕೆ ಅದೊಂದು ಬುನಾದಿ. ದಟ್ ಈಸ್ ಮೈ ಬಿಲೀಫ್, ಮೈ ಸೇಯಿಂಗ್, ಮೈ ಅಡ್ವೈಸ್.
ಯು ನೀಡ್ ನಾಟ್ ನೆಸಸರಿಲಿ ಯು ಶುಡ್ ಬಿಕಮ್ ಎ MP, MLA, ಮಿನಿಸ್ಟರ್ ಅಥವಾ ಬಿಗ್ ಸೆಲೆಬ್ರಿಟಿ ಆರ್ ಬಿಗ್ ಮ್ಯಾನ್. ಓ ನನಗೆ ಪವರ್ ಇಲ್ಲ ಏನು ಮಾಡೋದಕ್ಕೆ. ನಿಮ್ಮಲ್ಲಿ ಏನಿದೆ, ಇವರ ವರ್ಕರ್ ಅಲ್ಲ, ಡೂ ಯು ಸಿನ್ಸಿಯರ್ಲಿ ಯುವರ್ ವರ್ಕ್. ಐ ಆಮ್ ಎ ಡಾಕ್ಟರ್, ಐ ಶುಡ್ ಡೂ ಮೈ ಪ್ರೊಫೆಷನ್ ಸಿನ್ಸಿಯರ್ಲಿ. ದಟ್ ಈಸ್ ಎನಫ್ ಫಾರ್ ಎ ಸಿಟಿಜನ್. ಯು ಬಿ ಎ ಗುಡ್ ಸಿಟಿಜನ್. ಇವ್ರದ್ದು ಅದು ತೋರಿಸುತ್ತೆ. ಇವರು ಶಿ ವಾಸ್ ಎ ಗುಡ್ ಸಿಟಿಜನ್, ಗುಡ್ ಹೌಸ್ ವೈಫ್, good wife, good mother, and example for everybody. That is my final advice for everybody. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸೊ ಕೇಳಿದ್ರಲ್ಲ, ಇಷ್ಟು ಹೊತ್ತು ಚೆನ್ನಮ್ಮ ಅವರ ಬಗ್ಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ಅವರ ಅಳಿಯ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಇತ್ತೀಚೆಗೆ ಅಂದರೆ ಚೆನ್ನಮ್ಮ ಅವರ ಅಗಲಿಕೆ ಆದ ದಿನದಿಂದಲೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳುವಂತಹ, ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹುಡುಕುವಂತಹ ಪ್ರಯತ್ನ ಅನೇಕ ಕಡೆಗಳಲ್ಲಿ ಆಗ್ತಾ ಇತ್ತು. ಕೆಲವರಿಗೆ ಅವ್ರನ್ನ ಕಂಡವರಿಗೆ ಅವ್ರೇನು ಅಂತ ಗೊತ್ತಿರುತ್ತೆ, ಆದರೆ ಅವ್ರನ್ನ ನೋಡದೇ ಇದ್ದವರಿಗೂ ಕೂಡ ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡಿರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಇನ್ನೂ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಅಂದುಕೊಂಡವರಿಗೆ ಇಷ್ಟು ಹೊತ್ತು ಅವರ ಅಳಿಯ ಮಾತಾಡಿರುವಂತಹ ವಿಚಾರ ಯೂಸ್ಫುಲ್ ಅಂತ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.